ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿದು ಗೊಳಂಬ ಅಂತ ತೋರಿಸ್ತಿದ್ದೀನಿ. ಇದು ಸ್ವೀಟ್ ಗೊಜ್ಜು ಥರ ಅಂತಲೂ ಅನ್ಬೋದು. ಇದು ಗೊಳಂಬ ಉಪ್ಪಿನಕಾಯಿ ಥರ ಸ್ವೀಟ್ ಖಾರ ಖಾರ ಇರುತ್ತೆ. ಈಗ ನಾನು ಬೆಟ್ಟದ ನಲ್ಲಿಕಾಯಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈಗ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. 10ರಿಂದ 15 ನಿಮಿಷ ಬೇಯಕ್ಕೆ ಇಡ್ತಿದ್ದೀನಿ. ಈಗ ಇಂಗ್ರೀಡಿಯೆಂಟ್ಸು 3 ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಈಗ ನಲ್ಲಿಕಾಯಿ ಬೆಂದಾಗಿದೆ. ಈಗ ಅದು ಎಲ್ಲ ಪೀಸ್ ಮಾಡ್ಕೊಳ್ಳೋಣ. ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಪೀಸ್ ಮಾಡ್ಕೊಳ್ಳಿ, ಸಣ್ಣ ಅಂದರೆ ಸಣ್ಣ, ಅದು ತಮಗೆ ಬಿಟ್ಟಿದ್ದು. ನೋಡಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಊಟದ ಜೊತೆಗೆ ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟು. ಉಪ್ಪಿನಕಾಯಿ ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು. ಬೇಡ ಅಂದರೆ ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು. ಈಗ ಖಾರದ ಪುಡಿ, ಉಪ್ಪು, ಬೆಲ್ಲ 2 ಬಟ್ಲು ತೊಗೊಂಡಿದ್ದೀನಿ ನಾನು. ಈಗ ಒಂದು ಬಾಣಲಿಲಿ ಈಗ ಸಾಸಿವೆ ಸ್ವಲ್ಪ ಹುರ್ಕೊಳ್ಳೋಣ. ನಾನೇನು 3 ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೆ ಅದು ಹುರ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಮೆಂತ್ಯಕಾಳು ಏನು ತೊಗೊಂಡಿದ್ದೆ 1 ಟೇಬಲ್ ಸ್ಪೂನು, ಅದು ಕೂಡ ಹಾಕಿ ಸ್ವಲ್ಪ ನಸುಗೆಂಪು ಆಗೋ ತನಕ ಹುರ್ಕೋಬೇಕು. ಇದು ಕೂಡ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಬೆಲ್ಲ 2 to 3 ಬಟ್ಲು ತೊಗೊಂಡಿರೋದು, ಅಂದರೆ 3 ಉಂಡೆ ಅಂತಲೇ ಹೇಳ್ಬೋದು. ನಿಮ್ಗೆ ಸ್ವೀಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ಕೆಲವ್ರಿಗೆ ಜಾಸ್ತಿ ಬೇಕಾಗತ್ತೆ, ಕೆಲವ್ರಿಗೆ ಕಮ್ಮಿನೂ ಬೇಕಾಗತ್ತೆ, ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆನೂ ಮೆಂತ್ಯಕಾಳು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ, ಮಿಕ್ಸಿಯಲ್ಲಿ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಖಾರ ನಾನಿಲ್ಲಿ 15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಫೈನ್ ಪೌಡರ್ ಮಾಡ್ಕೋಬೇಕು. ಓಕೆ, ಇದು ಕೂಡ ಪೌಡರ್ ಆಗಿದೆ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಾಸಿವೆ ಮತ್ತು ಮೆಂತ್ಯಕಾಳು ಏನು ಪೌಡ್ರ್ ಮಾಡ್ಕೊಂಡಿದ್ವಿ ಅದು ಆ್ಯಡ್ ಮಾಡಿದ್ದೀವಿ. ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಫ್ಲೇಮಲ್ಲೇ ಇಟ್ಕೊಂಡಿರಿ, ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿರಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಓಕೆ, ಈಗ ಕೈ ಆಡಿಸ್ತಾ ಇರ್ರಿ. ಬೆಲ್ಲದ ಪಾಕ ಎಲ್ಲ ತೆಳ್ಳಗಾಗಬೇಕು. ಸ್ವೀಟ್ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಾವು ಹಾಕ್ಕೊಳ್ಳಿ. ಈಗ ಆಮ್ಲ ಏನು ಬೇಯಿಸಿಟ್ಕೊಂಡಿದ್ವಿ ನಲ್ಲಿಕಾಯಿ, ಅದು ಈಗ ಆ್ಯಡ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈವನ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಕಡೆನೂ ಕ್ಲೀನಾಗಿ ತಾಗಬೇಕದು. ನಿಮ್ಗೆ ಕಮ್ಮಿ ಅನ್ನಿಸ್ತು ಅಂದರೆ ಬೇಕಿದ್ರೆ ಮತ್ತೆ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇರೆ ಬಟ್ಲಲ್ಲಿ ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕಿದ್ದೀನಿ. ಈಗ ಇದು ಕಲರಿಗೋಸ್ಕರ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿದ್ದೀನಿ ನಾನು 1 ಟೇಬಲ್ ಸ್ಪೂನು. ಇದು ಕೂಡ ಈಗ ಸ್ವಲ್ಪ ಈವನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೂ ಕೂಡ ತುಂಬಾ ಚೆಂದ ಇರುತ್ತೆ ತಿನ್ನೋಕ್ಕೆ, ಅವರಿಗೂ ಕೂಡ ಕೊಟ್ಟರೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗತ್ತೆ. ಈಗ ಪೌಡ್ರ್ ಮಾಡ್ಕೊಂಡಿದ್ದೆ, ಖಾರದ ಪುಡಿದ ಪೌಡ್ರು, ಹಾಗೆ ಸಾಸಿವೆ ಮೆಂತ್ಯಕಾಳು ಇದೆಲ್ಲನೂ ಈಗ ಆ್ಯಡ್ ಮಾಡಾಯಿತು. ಈಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಕೈ ಆಡಿಸಿದ್ರೆ ಆಯಿತು. ನಲ್ಲಿಕಾಯಿ ಗೊಳಂಬ ರೆಡಿ. ಖಟ್ಟ ಮೀಠ, ಸ್ವೀಟ್ ಖಾರ ಖಾರ ನಲ್ಲಿಕಾಯಿ ಗೊಳಂಬ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಾಯ್.